ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯಾವುದಕ್ಕೆಲ್ಲ ಹೋರಾಟ ಮಾಡುತ್ತೀರಿ? ಸಾಲ ಕೊಡಿ, ಸಾಲ ಮನ್ನಾ, ಜಪ್ತಿ ಬೇಡ, ಬೆಳೆಯುವ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿ, ಅತಿವೃಷ್ಟಿಗೆ ಪರಿಹಾರ, ಅನಾವೃಷ್ಟಿಗೆ ಪರಿಹಾರ, ಅನ್ಯಾಯವಾಗಿ ಭೂಸ್ವಾಧೀನ ಬೇಡ, ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಪರಿಹಾರ ಕೊಡಿ. ಹೀಗೆ ವರ್ಷಪೂರ್ತಿ ಹೋರಾಟ ಮಾಡುವುದಾದಲ್ಲಿ ರೈತರು ಕೃಷಿ ಮಾಡುವುದು ಹೇಗೆ, ಬದುಕುವುದು ಹೇಗೆ? ಹೋರಾಟಗಾರರು ಗಂಭೀರವಾಗಿ ಆಲೋಚನೆ ಮಾಡಬೇಕಿದೆ. ಯಾಕೆಂದರೆ ಪ್ರತಿಯೊಂದಕ್ಕೂ ಹೋರಾಟ ಮಾಡುವುದಾದಲ್ಲಿ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ ಸದಸ್ಯರಿಗೆ ಏನು ಕೆಲಸ? ರಾಜಕೀಯ ಪಕ್ಷಗಳು ಯಾಕೆ ಬೇಕು? ಚುನಾವಣೆಗಳು ಯಾಕೆ ಬೇಕು? ಅನ್ನೋ ಪ್ರಶ್ನೆ ಹಾಕಿಕೊಳ್ಳಬೇಕಿದೆ. ಚುನಾವಣೆಯಲ್ಲಿ ಪ್ರತಿ ಗ್ರಾಮದಿಂದ ಹಿಡಿದು ತಾಲೂಕು, ಜಿಲ್ಲಾ ಮಟ್ಟದ ಸಾವಿರಾರು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು, ಮುಖಂಡರು ಸ್ವರ್ಗವನ್ನೇ ಭೂಮಿಗೆ ಇಳಿಸುತ್ತೇವೆಂದು ಆಶ್ವಾಸನೆ ಕೊಡುತ್ತಾರೆ. ಚುನಾವಣೆ ಮುಗಿದ ಮೇಲೆ ಮಜಾ ಮಾಡಿಕೊಂಡು ಜನರ ತೆರಿಗೆ ಹಣ ಲೂಟಿ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಾರೆ. ನಾವು ಹೋರಾಟಗಾರರು ನಮ್ಮ ಕುಟುಂಬಗಳನ್ನು ಬಿಟ್ಟು ಹಗಲು ರಾತ್ರಿ ರೈತರಿಗಾಗಿ ಹೋರಾಟ ಮಾಡುತ್ತೇವೆ. ರಾಜಕೀಯ ಪಕ್ಷಗಳನ್ನು, ರಾಜಕೀಯ ಕಾರ್ಯಕರ್ತರನ್ನು ಕೇಳಬೇಕಾದ ನಾವು ಹೋರಾಟಗಾರರು ಅಧಿಕಾರಿ ನೌಕರರನ್ನು ಮಾತ್ರ ಕೇಳುತ್ತೇವೆ. ಅವರುಗಳು ಚುನಾಯಿತ ಜನಪ್ರತಿನಿಧಿಗಳು ಹೇಳಿದಂತೆ ಕೆಲಸ ಮಾಡುತ್ತಾರೆ. ಗೆಳೆಯರೆ, ಪ್ರತಿಯೊಂದಕ್ಕೂ ನಾವು ಹೋರಾಟಗಾರರು ಕೇಳಬೇಕಾಗಿರುವುದು ರಾಜಕೀಯ ಕಾರ್ಯಕರ್ತರನ್ನು. ಅವರು ಕೊಟ್ಟ ಆಶ್ವಾಸನೆಗಳನ್ನು ಜಾರಿಗೆ ತರಲು ಆಗ್ರಹ ಮಾಡಬೇಕಿದೆ. ಇಲ್ಲವಾದಲ್ಲಿ ಬಹಿಷ್ಕಾರ ಹಾಕಿ, ಇಲ್ಲವೇ ಆಯಾ ಪಕ್ಷಗಳಿಗೆ ರಾಜೀನಾಮೆ ನೀಡಬೇಕು. ಮುಂದೆ ಬರುವ ಯಾವುದೇ ಚುನಾವಣೆ ಪ್ರಚಾರ ಮಾಡಲು ನಮ್ಮ ಮತ ಕೇಳುವ ಹಕ್ಕನ್ನು ಕಿತ್ತುಕೊಳ್ಳುವ ಘೋಷಣೆ ಮಾಡುವ ಮುಖಾಂತರ ಧೋರಣಾತ್ಮಕ ಬದಲಾವಣೆಗಾಗಿ ರಾಜಕೀಯ ಪಕ್ಷಗಳ ಮೇಲೆ ಒತ್ತಡ ಹೇರುವಂತಾಗಬೇಕಿದೆ. ರಾಜಕೀಯ ಪಕ್ಷಗಳು ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ಸರ್ವಾಧಿಕಾರಿಯಾಗಿ ಪರಿವರ್ತನೆಗೊಳ್ಳುತ್ತಿವೆ. ರಾಜಕಾರಣಿಗಳು ಪಾಳೆಗಾರರಾಗಿ ಬದಲಾಗುತ್ತಿದ್ದಾರೆ. ಈಗ ಇಲ್ಲ ಎಂದರೆ ಮುಂದೆ ಇಲ್ಲ ಎಂದು ತಿಳಿದುಕೊಳ್ಳುವ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ಚಂದ್ರಶೇಖರ್ ಬಾಳೆ 1975ರಿಂದ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ, ವಿದ್ಯಾರ್ಥಿ ಚಳುವಳಿಯಿಂದ ಪ್ರಾರಂಭಿಸಿ ಕಾರ್ಮಿಕರ ಚಳುವಳಿಯಲ್ಲಿ ಜೈಲಿಗೆ ಹೋಗಿ 1980ರಿಂದ 2000 ಇಸವಿವರೆಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತನಾಗಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಪ್ರಸ್ತುತ ಕೃಷಿ ಭಾರತ್ ಕನ್ನಡ ಮಾಸಪತ್ರಿಕೆಯ ಸಂಪಾದಕ ಹಾಗೂ ಗ್ರಾಮ ಸ್ವರಾಜ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಸಂಪಾದಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.